జై బాలయ్య 21వ తేదీ సాయంకాలం 5 గంటలకు చింతామణి గ్రౌండ్లో ఇక్కడ ఫంక్షన్ చేయడం జరుగుతుంది. ప్రీ ఈవెంట్. దీనికి ముఖ్య అతిథిగా నందమూరి బాలకృష్ణ గారు, శివరాజ్ కుమార్ గారు అందరూ విచ్చేస్తున్నారు. బాలయ్య అభిమానులు ఎంతగానో ఎదురు చూస్తున్న చింతామణి వేదిక కావడం చాలా ఆనందంగా ఉంది. ఈ అఖండ 2 చిత్రం కన్నడలో కూడా వస్తుంది. సో ఇది పాన్ ఇండియా మూవీ. మహారాష్ట్ర, కేరళ, తమిళనాడు, కర్ణాటక ఇలా పలు ప్రాంతాలలో అన్ని రకాల ఏ లాంగ్వేజ్ దాంట్లో వస్తుంది. ఏపీ, తెలంగాణలో కూడా తెలుగులో విడుదలవుతుంది. అన్ని రికార్డులు ఆ రోజు, ఎందుకంటే కోవిడ్ టైంలో అఖండ రిలీజ్ అయ్యి జనాలు బయట రావడమే కష్టమైన తరుణంలో ఒక సూపర్ డూపర్ ఇండస్ట్రీ బ్లాక్ బస్టర్ ఇచ్చారు నందమూరి బాలకృష్ణ గారు. దాన్ని అఖండ 2గా ముందు వరుస్తూ ఖచ్చితంగా ఈ చిత్రం ఏ రికార్డు కూడా నిలబడదు. పాత రికార్డులతో సహా రికార్డు బ్రేక్ చేయాలన్నా, రికార్డు క్రియేట్ చేయాలన్నా ఒక్క బాలయ్య బాబుకే చెల్లింది. జై బాలయ్య, జై బాలయ్య, జై బాలయ్య. కర్ణాటక, తమిళనాడు, ఆంధ్రప్రదేశ్ మరి ఇతర రాష్ట్రాల నుంచి అందరి అభిమానులు విచ్చేసి కార్యక్రమాన్ని జయప్రదం చేయాలని కోరుతున్నాను. జై బాలయ్య. ಎಲ್ಲರಿಗೂ ನಮಸ್ಕಾರ. 21/11/2025 ಶುಕ್ರವಾರ ಚಿಂತಾಮಣಿಯಲ್ಲಿ ಅಖಂಡ 2 ಹಬ್ಬ ನಡೀತಾ ಇದೆ. ಇದಕ್ಕೆ ಅಖಂಡ 2 ಸಿನಿಮಾ ಈವೆಂಟ್ ನಡೀತಾ ಇದೆ. ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರದಿಂದ ಎಲ್ಲ ಅಭಿಮಾನಿಗಳು ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಹ್ಯಾಟ್ರಿಕ್ ಹೀರೋ ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಬರ್ತಿದ್ದಾರೆ, ವಿನಯ್ ವಿಜಯ್ ಅವರು ಬರ್ತಿದ್ದಾರೆ. ಹಾಗೂ ನಿಮ್ಮ ಎಲ್ಲರ ವಿಶ್ವಖ್ಯಾತ ಕಲಾವಿಯ ನಟಸಿಂಹ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣ ಅವರು ಸಹ ನಮ್ಮೆಲ್ಲರ ದೈವ, ನಮ್ಮೆಲ್ಲರ ದೇವರು, ನಮ್ಮ ನಂದಮೂರಿ ಅಭಿಮಾನಿಗಳ ದೇವರಾದಂಥ ಈ ದಿನ ಚಿಂತಾಮಣಿಗೆ ಆಗಮಿಸಿ ಅಖಂಡ 2 ವಿಜಯೋತ್ಸವವನ್ನು ನಡೆಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಇದು ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಅಲ್ಲಿ ದೊಡ್ಡ ಹೆಂಟಿಯರವರು ಆಗಿರ್ಬೋದು, ನಮ್ಮ ಬಾಲೆಯರವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇತಿಹಾಸವನ್ನು ಬರೆದಂಥ ಚಿಂತಾಮಣಿ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಶುಭಾಶಯಗಳನ್ನು ಹೇಳುತ್ತಾ ಭಾಳ ಸಂತೋಷ ಆಗ್ತಿದೆ. ಈ ದಿನ ಅಂದರೆ ಶುಕ್ರವಾರ ಅಖಂಡ 2 ಪ್ರೀ ಈವೆಂಟ್ ನಡೀತಾ ಇದೆ. ಇದಕ್ಕೆ ಮುಂಚೆ ಕೊರೋನಾ ಬಂದಂಥ ಕಾಲದಲ್ಲಿ ಅಖಂಡ ಎಂಬ ಚಿತ್ರ ಅಖಂಡವಾಗಿ ಭರ್ಜರಿ ವಿಜಯವನ್ನು ಸಾಧಿಸಿತು. ಇದನ್ನು ಅಖಂಡ 2 ಭಾಗವನ್ನು ಎರಡನ್ನು ಇದು ಮಾಡ್ತಿದ್ದಾರೆ. ಈ ವಿಜಯೋತ್ಸವಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳು ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ 3 ರಾಷ್ಟ್ರಗಳಿಂದ ಬಂದು ಈ ಕಾರ್ಯಕ್ರಮವನ್ನು ವಿಜಯವಾಗಿ ನೆರವೇರಿಸಬೇಕು ಅಂದ್ಬಿಟ್ಟು ನಂದಮೂರಿ ಬಾಲಯ್ಯ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈ ಕಾರ್ಯಕ್ರಮಕ್ಕೆ ಬರೋರು ಏನು ಕೊಡ್ತಾ ಇದ್ದೀವಿ? ಅಭಿಮಾನಿಗಳೆಲ್ಲರೂ ಬರ್ತಿದ್ದಾರೆ. ಅಭಿಮಾನಿಗಳೆಲ್ಲರಿಗೂ ಅವರವರ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬರುವಂಥವರಿಗೆ ಪಾಸುಗಳನ್ನ ವಿತರಣೆ ಮಾಡ್ತೀವಿ ಕೂಡ. ಅವರವರ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಇರ್ತಾರಲ್ಲ, ಒಂದು ಎಕ್ಸಾಂಪಲ್ ಚಿಂತಾಮಣಿಯವರಾಗ್ಬೋದು, ಮುಳಬಾಗಿಲಾಗಿರ್ಬೋದು, ಒಂದು ಕೋಲಾರ ಆಗಿರ್ಬೋದು, ಒಂದು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಶಿಡ್ಲಘಟ್ಟ ಆಗಿರ್ಬೋದು, ಬಹಳ ಪ್ರಾಂತಗಳಿಂದ ಬರ್ತಿದ್ದಾರೆ, ಭಾಳ ಜಾಗಗಳಿಂದ ಬರ್ತಿದ್ದ ಅಭಿಮಾನಿಗಳು. ಅವರೆಲ್ಲರಿಗೂ ಯಾವುದೇ ಥರದ ಇದಿಲ್ಲದಾಗೆ ಪಾಸ್ಗಳು ವಿತರಣೆ ಮಾಡ್ತಿದ್ದೀವಿ. ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಸಂಜೆ 5ರಿಂದ 9 ಗಂಟೆವರೆಗೂ ಇರುತ್ತೆ. ಸರ್, ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸಬಹುದು? ಸುಮಾರು ನಮ್ಮ ಇದು 25ರಿಂದ 30 ಸಾವಿರ ಜನ ಸೇರ್ಬೋದು ಅಂದ್ಬಿಟ್ಟು ನಮ್ಮ ಇದು. ಆದರೆ ಅದ್ರ ಮೇಲೆ ಇನ್ನು ಅದು ಅಭಿಮಾನಿಗಳದು. ಯಾಕಂದರೆ ಅವರ ಅಭಿಮಾನಿಗಳು ದೇವರು ಬರ್ತಿದ್ದಾರೆ ನಂದಮೂರಿ ಬಾಲಕೃಷ್ಣ ಅವರು. ಆದ್ದರಿಂದ ಇದರಲ್ಲಿ ಭಾಗವಹಿಸಿ ನಾವು ಅಂದ್ಕೊಂಡಿರೋದು ಅಷ್ಟೇ, ಆದರೆ ಅದರ 2ರಷ್ಟು ಆಗಬಹುದು. ಅವತ್ತು ಏನು ಫ್ರೀ ಇವೆಂಟ್ ಟ್ರೈಲರ್ ರೈಟ್ ಅದು ಹೇಳಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, జై బాలయ్య. ఈరోజు అఖండ 2 21 శుక్రవారం సాయంకాలం 5 నుంచి 9:30కి ఈవెంట్ జరగబోతుంది. నందమూరి బాలకృష్ణ అభిమానులకి
ఈ యొక్క కళగా నిలిచిపోయింది. ఆ కళని మా సతీష్ నవ్వులు కాంతారావు గారు చింతామణిలోనే ఈవెంట్ జరపాలని చెప్పేసి చాలా పట్టుదలతో ఈ అభిమానుల కోరిక మేరకు ఎన్నో 45 సంవత్సరాల కళని 21వ తారీఖున అభిమానుల కళని శాశ్వతంగా కళ నిర్వహిస్తున్నాను. దయచేసి ఏమంటే అభిమానులకు ఒకటే చెప్తాము, తొందర లేకుండా ఈ ప్రోగ్రామ్ని సక్సెస్ చేసి డిసెంబర్ 5వ తారీఖున అఖండ 2ని మళ్ళా అఖండ 1 అఖండని మించిపోవాలని చెప్పేసి చరిత్ర తిరగాలని చెప్పేసి బాలకృష్ణ చెప్తారు డైలాగు, చరిత్ర సృష్టించాలన్నా మేమే, దాన్ని తిరగరాలన్నా మేమే చెప్తుంటారు. ఆ చరిత్రని మళ్ళా సృష్టించిపోతున్నారు. అభిమానులు దయచేసి 21వ తారీఖున అందరికీ సహకరించి అందరినీ బాలయ్య అభిమానులు అంటే క్రమశిక్షణకు మారిపోయారు. అదే క్రమశిక్షణ చింతామణిలో 21వ తారీఖున ఆపొద్దు. అందరూ దయచేసి క్రమశిక్షణతో మనం కాదు మనకు వచ్చే అభిమానులు కానీ ఆడపడుచులు కానీ ప్రజలు కానీ అందరికీ సహకరించాలని చెప్పేసి ఈ సభాముఖంగా పత్రికల బాలకೃಷ್ಣ ಅಭಿಮಾನುల ತರಫುನ ಕೋರ್ಕೊಳ್ತಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಣಗನಹಳ್ಳಿ ಬಾಲಕೃಷ್ಣ ಅಂತ. ನಾನು ಮುಳಬಾಗಿಲು ತಾಲೂಕಿನ NBK ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೇನೆ. ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ, ಅಭಿಮಾನಿಗಳಿಗೆ. ಅದೇ ರೀತಿ ಪಾತ್ರಿಕೆಯ ಮಿತ್ರರಿಗೆ, ತಮ್ಮಿಂದ ತಾವಿಲ್ಲ ಅಂದರೆ ಯಾವುದೂ ಪಬ್ಲಿಸಿಟಿ ಆಗಲ್ಲ. ದಯವಿಟ್ಟು ಈ ಫಿಲಿಮ್ ಬಗ್ಗೆ ಇದ್ರ ಬಗ್ಗೆ ತಾವು ಎಷ್ಟೋ ಮಾಡ್ತಾಯಿದ್ದೀರೋ ಅದಕ್ಕೆ ನಾವು ನಿಮಗೆ ಮೊದಲನೇದಾಗಿ ಅಭಿಮಾನ ತಲುಪಿನಿಂದ ನಾವು ನಿಮಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಈ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ನಮ್ಮ ಗುರುಗಳು, ನಮ್ಮ ತಂದೆ ಸಮಾರ ಅಣ್ಣ ಅಂತ ನಾನು ಕರಿತೀನಿ ಅವರಿಗೆ. ನನಗೆ ಅವರಂದರೆ ತುಂಬ ಪ್ರೀತಿ. ನಿಜವಾಗ್ಲೂ ಅವ್ರ ಪಕ್ಕದಲ್ಲಿದ್ದರೆ ನಾನು ಮಾತಾಡೋಕ್ಕೆ ಒಂಥರ ಇದೆ. ಅದು ನಮ್ಮೂರು ಸತೀಶ್ ಅನ್ನೋರಿಗೆ ನಾನು ಮೊದಲನೇದಾಗಿ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ, ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮ ವೆಂಕಟರಮಣ ಸ್ವಾಮಣ್ಣವರು, ನಮ್ಮ ಸೀನಣ್ಣ ಅವರು, ಇನ್ನೂ ಅನೇಕ ಜನ ಅವ್ರ ಹೆಸರು ದಯವಿಟ್ಟು ನನಗೆ ಕೆಲವರೆಲ್ಲ ಗೊತ್ತಿಲ್ಲ ಅನ್ಯತಾ ಭಾವಿಸಬೇಡಿ. ಸೊ ನಾನು ಈ ಕಾರ್ಯಕ್ರಮ ಬಗ್ಗೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಇದಾಗಿಲ್ಲ. ಏನಂದರೆ ನಾವು ಮುಳಬಾಗಿಲು ತಾಲೂಕಿನಿಂದ NBK ಫ್ಯಾನ್ಸ್ ಏನಿದೆಯೋ ನಂದಮೂರು ಅಭಿಮಾನಿಗಳೆಲ್ಲ ಒಂದು 100 ಕಾರುಗಳಲ್ಲಿ ಒಂದು ರ್ಯಾಲಿ ಮಾಡ್ಕೊಂಡು ಬರಬೇಕಂತ ನಾವು ನಿನ್ನೆ ಎಲ್ಲ ಪೂರ್ವಭಾವಿ ಸಭೆ ಸೇರಿದ್ದೀವಿ. ಅದಕ್ಕೆಲ್ಲ ನಮ್ಮ ತಾಲೂಕಿನಲ್ಲಿ ದೊಡ್ಡವರು ನಮ್ಮ ಚಿನ್ನಪ್ಪನ ಆಗ್ಬೋದು, NT ರಮಣ ಆಗ್ಬೋದು, ಬೈಚಪ್ಪನ ಆಗ್ಬೋದು, ನಮ್ಮ KV ಸುಬ್ರಹ್ಮಣ್ಯಂ ಅಂತ ಅವರು ಆಗ್ಬೋದು, ಇನ್ನೂ ಅನೇಕ ಮಿತ್ರರು ಹರಿ, ಚಿನ್ನಿ, ರಮೇಶ ಎಲ್ಲ ಕೈ ಜೋಡಿಸೋಣ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಪ್ರತಿಯೊಂದು ತಾಲೂಕಿಂದ, ಯಾಕಂದರೆ ಬಾಲಯ್ಯ ಬಾಬು ಅವರು ನಮ್ಮ ಕರ್ನಾಟಕ ಘಟಕಕ್ಕೆ ಬರ್ತಾ ಇದ್ದಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಇನ್ನೂ ಹೆಚ್ಚಾಗಿ ಯಶಸ್ವಿ ಮಾಡಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ, ದುನಿಯಾ ವಿಜಯ್ ಸರ್ ಅವರು ಬರ್ತಾ ಇದ್ದಾರೆ ಅಂತ ನಮ್ಮ ಕನ್ವೀನರ್ ಕಾಂತಾರಾವ್ ಸರ್ ಅವರು ಹೇಳಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಾಗಿ ಬಂದುಬಿಟ್ಟು ಜನಗಳಲ್ಲಿ ಅವರಿಗೆಲ್ಲ ನಾವೊಂದು ಅವರು ನೋಡಿದ ತಕ್ಷಣ ಅನ್ಬೇಕು ಇಷ್ಟು ಅಭಿಮಾನ ಸೇರಿದ್ದಾರಂತ. ಅದಕ್ಕೆಲ್ಲ ನಾವು ಏನು ಏರ್ಪಾಡುಗಳೆಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ಪ್ರತಿಯೊಂದು ಅಭಿಮಾನಿಗಳಲ್ಲಿ ನಾನು ರಿಕ್ವೆಸ್ಟ್ ಏನಂದರೆ, 2 ವೀಲರ್ ಬರೋರು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ. ಇಬ್ಬರೇ ಬನ್ನಿ, 3 ಜನ ರೈಡ್ ಬರಬೇಡ 2 ವೀಲರ್ಗಳಲ್ಲಿ. ಯಾಕಂದರೆ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಹೀರೋಗಳಿಗೆ ತುಂಬ ಅವ್ರಿಗೆ ನಾವು ನೋವು ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಕ್ರಮಶಿಕ್ಷಣೆಯಿಂದ ಸೀನಣ್ಣವರು ಹೇಳ್ದಂಗೆ ಬಾಲಯ್ಯ ಬಾಬು ಅಭಿಮಾನಿಯಿಂದ ಕ್ರಮಶಿಕ್ಷಣೆಗೆ ನಾವು ಒಂದು ಮಾರುಪೇರು ಅಂತ ಅವರು ಹೇಳಿದ್ರು ಆವಾಗೆ. ಸೊ ಅದೇ ರೀತಿ ನಾವು ನಡ್ಕೋಬೇಕಂತ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾರ್ಯಾರು ಕೈ ಜೋಡಿಸಿ ಇದು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು 2 ಮಾತು ಮುಗಿಸೇನೆ. ಜೈ ಮಾತು.